ಜಮೀನು ವಿವಾದಕ್ಕೆ 1.5 ಎಕರೆ ಹೂವು ನಾಶವಾಗಿದೆ. 1.5 ಎಕರೆಯಲ್ಲಿ ಬೆಳೆದಿದ್ದ ಸೇವಂತಿಗೆ ಹೂವು ಜಮೀನು ವಿವಾದಕ್ಕೆ 1.5 ಎಕರೆ ಹೂವು ನಾಶವಾಗಿದೆ. 1.5 ಎಕರೆಯಲ್ಲಿ ಬೆಳೆದಿದ್ದ ಸೇವಂತಿಗೆ ಹೂವು ಮೈಸೂರು ಜಿಲ್ಲೆ ಬೋರೆ ಆನಂದೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ರಾತ್ರೋರಾತ್ರಿ ಜಮೀನಿಗೆ ಬಂದು ಹೂವಿನ ಫಸಲನ್ನ ನಾಶ ಮಾಡಿದ್ದಾರೆ. ರೈತ ಮಹಿಳೆ ಅಕ್ಷತಾ ಮಂಜುನಾಥ್ಗೆ ಸೇರಿದ್ದ ಸೇವಂತಿಗೆ ಶೋಭಾ ಎನ್ನುವವರಿಗೆ 4 ಎಕರೆ ಜಮೀನನ್ನ ಮಾರಾಟ ಮಾಡಿದ್ರು. ಉಳಿದ ಜಮೀನಿನಲ್ಲಿ ಸೇವಂತಿಗೆ ಬೆಳೀತಾ ಇದ್ದ ಅಕ್ಷತಾ ಜಮೀನು ಅಳತೆ ನೆಪದಲ್ಲಿ ಒಂದು ಸೇವಂತಿಗೆಯನ್ನ ನಾಶ ಮಾಡಿದ್ದಾರೆ. ಶೋಭಾ ಮಗ ರಂಜನ್ ಎಂಬಾತನಿಂದ ಈ ಘಟನೆ ನಡೆದಿರುವಂತದ್ದು. ಇನ್ನು ಮೈಸೂರು ಜಿಲ್ಲೆಯ ಇಲವಾಲ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಜಮೀನು ವಿವಾದಕ್ಕೆ 1.5 ಎಕರೆ ಹೂವು ನಾಶವಾಗಿದೆ. 1.5 ಎಕರೆಯಲ್ಲಿ ಇವರು ಹೂವನ್ನ ಬೆಳೆದಿದ್ರು. ರಾತ್ರೋರಾತ್ರಿ ಜಮೀನಿಗೆ ಬಂದು ಹೂವಿನ ಫಸಲನ್ನ ನಾಶ ಮಾಡಿದ್ದಾರೆ. ಶೋಭಾ ಎನ್ನುವವರಿಗೆ 4 ಎಕರೆ ಜಮೀನನ್ನ ಈ ಅಕ್ಷತಾ ಮಾರಾಟವನ್ನ ಮಾಡಿದ್ರು. ಉಳಿದ ಜಮೀನಿನಲ್ಲಿ ಸೇವಂತಿಗೆಯನ್ನ ಬೆಳೀತಾ ಇದ್ರು ಅಕ್ಷತಾ. ಜಮೀನು ಅಳತೆ ನೆಪದಲ್ಲಿ ಬಂದು ಸೇವಂತಿಗೆಯನ್ನ ನಾಶ ಮಾಡಿದ್ದಾರೆ. ಯಾರು ಈ ತರ ಮಾಡಿರೋದು ನಿಮಗೆ? ಇದು ಅವರು ಅಲ್ಲಿ ಮಾಡ್ಬಿಟ್ಟು ಅವ್ರದ್ದು 4 ಎಕರೆ ಅವ್ರು ತಗೊಂಡವ್ರೆ. ಇದು ಉಳ್ಕೆ ಜಮೀನು ನಮ್ದು. ನಾವು ಅಷ್ಟು ವರ್ಷದಿಂದ 80 ವರ್ಷದಿಂದ ಮಾಡ್ತಾ ಇದೀವಿ. ಇದು ನಮ್ಗೆ ಸೇರುತ್ತಕ್ಕದು ಅಂದ್ರು. ಅವ್ರು ಸರ್ವೆ ಮಾಡಿಸಿ ಅಂದ್ರು ಮಾಡಿಸ್ತಾ ಇಲ್ಲ. ರಾತ್ರಿ ನೈಟ್ ಬಂದು ಇದು ಎಲ್ಲ ಲೋಟ್ರಿ ಹೊಡ್ಬಿಟ್ಟು ಹೂವಿನ ಗಿಡ ಎಲ್ಲಾನು ಫಸ್ಲು ಬಂದಿರೋದೆಲ್ಲ ಒಂದು 6-7 ಲಕ್ಷದ ಮೇಲೆ ಲಾಸ್ ಮಾಡ್ಬಿಟ್ಟು ಹೋಗಿದ್ದಾನೆ. ಇವತ್ತಿನ ರೇಟ್ ಎಲ್ಲ ಆಯ್ತಿತ್ತು ಇಲ್ಲ. ಆಮೇಲೆ ಮತ್ತೆ ಬರ್ತಾನೆ ಅವಾಚ್ಯ ಶಬ್ದದಲ್ಲೆಲ್ಲ ಮಾತಾಡ್ತಾನೆ. ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾನೆ. ಎಣ್ಣೆ ಎಲ್ಲ ಹೊಡೆದು ನೀರು ಪಕ್ಕ ಐತೆ ಅಂತ ನಾವು ಹೆಂಗಸರು ಮಕ್ಕಳು ಎಲ್ಲ ಕಟ್ಕೊಂಡು ಇಲ್ಲಿ ಹೂ ಕುಯ್ತಾ ಇರ್ತೀವಿ. ನಮ್ಗೆ ಹಿಂಗೆಲ್ಲ ಮಾಡ್ತಾನೆ ಸರ್. ಎಷ್ಟು ಹೇಳಿದ್ರು ಕೇಳಲ್ಲ. ಹೇಳಿದ್ರು ಏನ್ ಮಾಡ್ಕೊತೀರಂತ ಅವಾಚ್ಯ ಶಬ್ದದಿಂದ ಎಲ್ಲ ಬೈತಾರೆ. ಈಗ ಅವ್ರನ್ನೇನಾದ್ರು ಫೋನ್ ಮಾಡಿ ಕೇಳಿದ್ರ? ಈಗ ಸರ್ ಕೇಳಿದೀವಿ. ಅವ್ನು ಕೇಳಿದಾಗ ಅಳಸಿ ಅಂದ್ರೆ ನಾವ್ ಅಳಸಲ್ಲ ಅಂತಾನೆ. ನೀವೇ ಬೇಕಾದ್ರೆ ಅಳಸಲ್ಲ, ನಾವ್ ಸರ್ವೆನೆ ಮಾಡ್ಸಲ್ಲ ಅಂತಾನೆ. ನಾವ್ ಹೇಳ್ತಿದ್ವಿ ಸರ್ವೆ ಮಾಡಿಸ್ಬಿಟ್ಟು ನಿಮ್ಗೆ ಎಲ್ಲಿ ಗಂಟೆ ಬರುತ್ತೆ ಎಷ್ಟೈತೆ ಅಷ್ಟು ಅಡ್ವಾನ್ಸ್ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಮಾಡಲ್ಲ ಸರ್. ಅವಾಚ್ಯ ಶಬ್ದದಿಂದಾನೆ ಮಾತಾಡ್ತಾರೆ. ಅವ್ರು ನಾನು ಅಳಸೋದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಸರ್. CCTV ಹಾಕ್ಸಿದೀವಿ, ಅದನ್ನು ತೆಗೆದು ಒಳಗೆಸ್ತಿದ್ದಾರೆ. ಅವ್ರು ಏನು ಸರ್ವೇನು ಮಾಡ್ಸಲ್ಲ, ಏನು ಮಾಡ್ಸಲ್ಲ. ನಮಗ್ ಬರ್ಬೇಕು ಅಂತಾರೆ ಅಷ್ಟೇ ಸರ್. ನಮ್ದು ಹಳೆ RTC ಇರೋದು 5 ಎಕರೆ 20 ಗುಂಟೆ ಸರ್. ಅವ್ರಿಗೆ ಆಗಿರೋದು 4 ಎಕರೆ 3 ಎಕರೆ 36 ಗುಂಟೆ 3 ಗುಂಟೆ ಖರಾಬು. ಅದಷ್ಟು ಮಾಡ್ತಾರೆ. ಉಳಿಕೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡಿದಿರಿ? ಇದು ಅದನ್ನು ಕೊಡ್ತಿಲ್ಲ ಸರ್. ಈಗೇನ ಕಂಪ್ಲೇಂಟ್ ಏನೋ ಮಾಡಿದೀರಾ? ಸರ್ ಮಾಡಿದೀವಿ. ಅಲ್ಲ ಈಗ ಹೋಗಿ ಕಂಪ್ಲೇಂಟ್ ಏನೋ ಕೊಡ್ತೀರಾ ಅಂತ? ಕಂಪ್ಲೇಂಟ್ ಮಾಡ್ತೀವಿ. ಯಾರು ಈ ತರ ಮಾಡಿರೋದು ನಿಮ್ಗೆ? ಇದು ನಾವು ಇಲ್ಲಿ ಪಕ್ಕದಲ್ಲಿ ಹೊಲ ಕೊಟ್ಟಿದ್ದಾರೆ. ಅವರು ಅಲ್ಲಿ ಮಾಡ್ಬಿಟ್ಟು ಅವ್ರದ್ದು 4 ಎಕರೆ ಅವ್ರು ತಗೊಂಡವ್ರೆ. ಇದು ಉಳ್ಕೆ ಜಮೀನು ನಮ್ದು. ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೀಪ್, ಒಂದ್ ಕಡೆ ನೋಡ್ತಾ ಇರಬಹುದು ಜಮೀನು ವಿವಾದಕ್ಕೆ 1.5 ಎಕರೆ ಹೂವನ್ನ ನಾಶ ಮಾಡಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇನ್ನು ಜಮೀನು ವಿವಾದಕ್ಕೆ 1.5 ಎಕರೆ ಸೇವಂತಿ ಹೂವನ್ನ ನಾಶ ಮಾಡಿರ್ತಕ್ಕಂಥ ಘಟನೆ ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ರೈತ ಮಹಿಳೆ ಆಗಿರ್ತಕ್ಕಂಥ ಅಕ್ಷತಾ ಮಂಜುನಾಥ್ ರವರು ಈ ಒಂದು ಸೇವಂತಿಗೆ ಹೂವಿನ ಕೃಷಿಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಅಕ್ಷತಾ ಕುಟುಂಬದವರು ಹಿಂದೆ ಮಿರ್ಲೆ ಗ್ರಾಮದ ಶೋಭಾ ಕೋಟೆಗೌಡ ಅನ್ನೋರ್ಗೆ ಅವರ ಒಂದು ಜಮೀನಿನ ಪೈಕಿ 4 ಎಕರೆ ಜಮೀನನ್ನ ಮಾರಾಟ ಮಾಡಿರ್ತಕ್ಕಂಥದ್ದು. ಉಳಿದ 1 ಎಕರೆ ಜಮೀನ್ 1.5 ಎಕರೆ ಜಮೀನಲ್ಲಿ ಅವರೇ ಕೂಡ ಹೂವಿನ ಕೃಷಿಯನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆದ್ರೆ ಅವರಿಗೆ ಮಾರಾಟ ಮಾಡಿರ್ತಕ್ಕಂತಹ ಏನು ಬೇರೆ ಒಂದು ಕುಟುಂಬ ಏನಿತ್ತು, ಆ ಒಂದು ಕುಟುಂಬದವರು ಜಮೀನಿನ ಅಳತೆ ವಿಚಾರವಾಗಿ ಆಗಾಗ ತಗಾದೆ ತೆಗೆದು ಗಲಾಟೆಯನ್ನ ಎಬ್ಬಿಸ್ತಾ ಇರ್ತಾರೆ. ಜಮೀನಿನ ಅಳತೆ ಮಾಡುವಂತ ನೆಪದಲ್ಲಿ ಅಕ್ಷತಾರಕ್ಕೆ ಸೇರಿದ ಫಸಲು ಕೂಡ ನಮ್ಮದೇ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ನಡೆದಿದ್ದು ಪೊಲೀಸ್ ಠಾಣೆ ಮೆಟ್ಟಲನ್ನ ಕೂಡ ಏರಿರ್ತಾರೆ. ಇದಾದ ನಂತರದಲ್ಲಿ 2 ಕುಟುಂಬದ ನಡುವೆ ಒಂದಷ್ಟು ಏನು ವಾಗ್ವಾದ ಜಗಳ ಕೂಡ ಸಂಭವಿಸಿದ್ದಂತೆ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಆ ಕುಟುಂಬದ ಒಬ್ಬರು ರೋಟರಿ ಮೂಲಕ ಇವರು ಏನು ಅಕ್ಷತಾ ಅವರು ಬೆಳೆದಿದ್ದಂತಹ ಸೇವಂತಿಗೆ ಹೂವಿನ ಕೃಷಿಯನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಿರ್ತಕ್ಕಂತಹದ್ದು. ಇನ್ನೇನು ಹಬ್ಬದ ಸೀಸನ್ ಆಗಿರೋದ್ರಿಂದ ಈ ಒಂದು ಸೀಸನ್ ನಲ್ಲಿ ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಅವರು ಹೂವನ್ನ ಕುಯ್ದು ಮಾರುಕಟ್ಟೆಗೆ ತಲುಪಿಸಿ ಒಂದಷ್ಟು ಲಾಭದ ನಿರೀಕ್ಷೆಯಲ್ಲಿದ್ದಂತ ಅಕ್ಷತಾ ಕುಟುಂಬಕ್ಕೆ ಇದೀಗ ಸಾಕಷ್ಟು ಆಘಾತ ಎದುರಾಗಿರ್ತಕ್ಕಂತಹದ್ದು. ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ಕೂಡ ದಾಖಲಾಗಿರ್ತಕ್ಕಂತಹದ್ದು. ಅಂಕಿತಾ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.